ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹೊರಗಡೆ ನನ್ನ ಮಗಳಿಗೆ ಬಟ್ಟೆ ತರೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ನೋಡಿ, ವಿಶಾಲ್ ಮಾರ್ಟಲ್ಲಿ ನೋಡ್ತಾ ಇದ್ವಿ, ಇಷ್ಟ ಆದರೆ ತೊಗೊಬರೋಣ, ಇಲ್ಲಾಂದರೆ ಬೇರೆ ಕಡೆ ಹೋಗೋಣ ಅಂತ. ಸೊ ಒಂದು ಸೆಟ್ ತೊಗೊಳ್ಳೋಣ ಸಿಂಪಲ್ಲಾಗಿ. ತುಂಬ ಬಟ್ಟೆಗಳಿದೆ, ಬಟ್ ಹಬ್ಬಕ್ಕೆ ಹೇಳ್ಬಿರ್ಬೇಕಲ್ಲ, ಸಿಂಪಲ್ಲಾಗಿರೋದನ್ನ ಜೊತೆ ತೊಗೊಳ್ಳೋಣ ಅಂತ. ಅಲ್ಲಿ ಸಾಂಗ್ ಹಾಕಿದ್ರು ಅಂದ್ಬಿಟ್ಟು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಳೆ. ತುಂಬ ಚೆನ್ನಾಗಿದೆ ಮಕ್ಳುಗಳಿಗೆ ಶೂಸ್ಗಳು, ಬಟ್ಟೆಗಳು ಎಲ್ಲ ಚೆನ್ನಾಗಿದೆ ವಿಶಾಲ್ ಮಾರ್ಟಲ್ಲಿ. ಬಟ್ ಆದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಎಲ್ಲ ಸೈಜ್ ಸಿಗ್ತಿರ್ಲಿಲ್ಲ, ಇಲ್ಲಾಂದರೆ ಚಿಕ್ಕ ಸೈಜ್ ಆಗೋದು ಶರ್ಟ್ಗಳೆಲ್ಲ. ಸ್ವಲ್ಪ ಹುಡುಗನ ಥರ ತೊಗೊಳ್ಳೋಣ ಅಂತ ಹೋಗಿದ್ವಿ, ಟಾಂಬಾಯ್ ಥರ ಜೀನ್ಸು ಶರ್ಟ್ ಎಲ್ಲ. ಅಲ್ಲೊಂದು ಪಾಪ ನೋಡಿ ಏನು ಕ್ಯೂಟ್ ಆಗಿದೆಯಲ್ಲ. ನೋಡಿಪ್ಪ, ಮಕ್ಳುಗಳಿಗೆ ಪ್ಯಾಂಟ್ ನೋಡ್ತಾ ಇದ್ದೆ, ಜೀನ್ಸ್ ಪ್ಯಾಂಟ್ ಏನಾದ್ರು ಚೆನ್ನಾಗಿರುತ್ತಾ ಅಂತ. ಬಟ್ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ, ಬಟ್ ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ನೋಡ್ತಾ ಇದ್ವಿ, ಇಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೋಗೋಣ ಅಂತ. ಇದೊಂದು ಪ್ಯಾಂಟ್ ಚೆನ್ನಾಗಿತ್ತು, ಫ್ಯಾನ್ಸಿಯಾಗಿ ಒಂಥರ ಇಷ್ಟ ಆಯಿತು. ಬಟ್ ಬೇರೆ ಕಡೆ ನೋಡೋಣ, ಇನ್ನೂ ಬೆಟರ್ ಆಪ್ಷನ್ ಸಿಗುತ್ತೇನೋ ಅಂತ ಅಂದ್ಕೊಂಡು ಹುಡುಕ್ತಾ ಇದ್ವಿ, ಯಾವುದೇ ಚೆನ್ನಾಗಿದೆ ಅಂತ. ಆಮೇಲೆ ಹೋಗಿ ಇನ್ನೊಂದು ಜೀನ್ಸ್ ಸಿಕ್ತಿತ್ತು. ನಮ್ಮ ಮನೆಯವ್ರು ನೋಡಿ ತಗೊಂಡು ನೋಡಿದ್ದನ್ನು ಅವರು ಫೋಲ್ಡ್ ಮಾಡಿರ್ತಾರೆ. ಈ ಜೀನ್ಸು ಇಷ್ಟ ಆಯಿತು, ಬಟ್ ಇದಕ್ಕೆ ಟಾಪ್ ನೋಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟು ಜೀನ್ಸ್ ತಗೊಂಡು ಆಮೇಲೆ ಟಾಪ್ ಹುಡ್ಕೋಣ ಅಂತ ಈ ಕಡೆ ಬರ್ತಾಯಿದ್ವಿ. ನೋಡಿ, ಶೂ ಕಲೆಕ್ಷನ್ನು, ನಮಗೆ ಸ್ಲಿಪ್ಪರು ಎಲ್ಲ ವಿಶಾಲ್ ಮಾರ್ಟಲ್ಲಿ ಓಕೆ, ಒಂದು ರೇಂಜಿಗೆ ತುಂಬ ಚೆನ್ನಾಗಿದೆ. ನನಗೇನೆ ಇಷ್ಟ ಆಯಿತು. ಬಟ್ ಒಂದೊಂದು ಸಲ ಚೆನ್ನಾಗಿರೋ ಕಲೆಕ್ಷನ್ ಇರುತ್ತೆ, ಒಂದೊಂದು ಸಲ ಚೆನ್ನಾಗಿರಲ್ಲ. ಬಟ್ ಕಲೆಕ್ಷನ್ ಓಕೆ ಇತ್ತು. ಬಟ್ ನಮ್ಮನ್ನ ಜೊತೆ ಶೂ ತೊಗೋತೀನಿ ಅಂದರು. ಶೂ ನೋಡ್ತಾಯಿದ್ರು, ಯಾವ್ದು ತೊಗೊಳ್ಳೋಣ ಅಂತ ಅಪ್ಪ ಮಗಳು. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ನಾನು ಒಂದು ಜೊತೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಇದೆ ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ನಾವು ನೋಡಿ ಯಾವ ಥರ ಹೋಗಿದ್ದೀವಿ, ನಾವು ಏನಾದ್ರು ತಿನ್ಕೊಂಬರೋಣ ಅಂತ ಹೋದ್ವಿ, ನಾಳೆ ಶಾಪಿಂಗ್ ಹೋದ್ರಾಗುತ್ತೆ ಅಂತ. ಬಟ್ ಹಂಗೆ ನೋಡ್ಕೊಂಬಂದ್ಬಿಡೋಣ, ಇಷ್ಟ ಆದರೆ ತೊಗೊಬರೋಣ, ಇಲ್ಲಾಂದರೆ ನಾಳೆ ಹೋಗೋಣ ಅಂತ ವಿಶಾಲ್ ಮಾರ್ಟಿಗೆ ಹಾಕಿರೋ ಡ್ರೆಸ್ಸಲ್ಲೇ ಹೋದೆ. ಅಲ್ಲೊಂದು ಜೊತೆ ಶೂ ನೋಡಿದೆ, ಬಟ್ ಚೆನ್ನಾಗಿ ನನ್ನ ಕಾಲೇ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಚೆನ್ನಾಗಿತ್ತು. ಆ ಕಡೆ ಜೀನ್ಸ್ ನೋಡಿದ್ವಲ್ಲ, ಈ ಕಡೆ ಟಾಪ್ ನೋಡೋಣ, ಸರ್ಚ್ ಮಾಡೋಣ, ಅದಕ್ಕೆ ಮ್ಯಾಚ್ ಆಗೋದು ಒಂದು ಸ್ವಲ್ಪ ಫ್ಯಾನ್ಸಿ ಟಾಪ್ ತೊಗೊಳ್ಳೋಣ ಅಂತ ಈ ಕಡೆ ಸೈಡಿಗೆ ಬಂದ್ವಿ. ಇದು ಚೆನ್ನಾಗಿದೆ, ಮಿಡಿ ಮತ್ತು ಮೇಲ್ಗಡೆ ಸ್ಕರ್ಟು ಚೆನ್ನಾಗಿತ್ತು. ಬಟ್ ಆದರೆ ದೊಡ್ಡ ಸೈಜ್ ಆಯಿತು ನನ್ನ ಮಗಳಿಗೆ. ಮೇಲ್ಗಡೆ ಟಾಪ್ ಓಕೆ, ಅದು ಸ್ಕರ್ಟ್ ಸ್ವಲ್ಪ ದೊಡ್ಡದಾಯ್ತು, ಅವಳನ್ನೇ ಮುಚ್ಕೊತಾಯಿತ್ತು, ಚಿಕ್ಕ ಸೈಜ್ ಸಿಗಲಿಲ್ಲ. ಸೊ ಹಂಗಾಗಿ ಅದೊಂದು ಟಾಪ್ ಒಂದು ಸಪ್ರೇಟ್ ಇದ್ದಿದ್ರೆ ತೊಗೊಬಿಡ್ತಿದ್ವಿ. ನನ್ನ ಮಗಳಿಗೆ ಚೆನ್ನಾಗಿತ್ತು, ನಂಗೆ ಆ ಟಾಪ್ ಇಷ್ಟ ಆಯಿತು. ಬಟ್ ಆ ಮಿಡಿ ಇಷ್ಟ ಆಗಲಿಲ್ಲ, ಜೀನ್ಸಿಂದು ಒಂಥರ ಇತ್ತು, ಬಟ್ ದೊಡ್ಡದು ಆಯ್ತಾಯಿತ್ತು. ಸೊ ಹಂಗಾಗಿ ನೋಡೋಣ, ಸರ್ಚ್ ಮಾಡೋಣ ಬೇರೆ ಕಡೆ ಅಂದ್ಬಿಟ್ಟು ನೋಡಿದೆ. ಬಟ್ ಇಟ್ಕೊಂಡು ನೋಡ್ತಾ ಇದ್ದೆ ಯಾವ ಥರ ಇದೆ. ಅದು ಸ್ವಲ್ಪ ಟ್ಯಾಗ್ ಮಾಡಿರ್ತಾರೆ, ಸಿಂಗಲ್ ಇರಲ್ಲ, ಅವೆರಡು ಜೋಡಿದಲ್ವಾ. ಬಟ್ ಟಾಪ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಫ್ಯಾನ್ಸಿಯಾಗಿ ಟಾಪು. ಬಟ್ ಮಿಡಿ ಓಕೆ ಥರ ಇತ್ತು. ಬೇಡ, ಇನ್ನೂ ಬೆಟರ್ ಆಪ್ಷನ್ ಸಿಗುತ್ತೆ ಅಂತ ನೋಡ್ತಾ ಇದ್ವಿ. ಈ ಥರ ಎಲ್ಲ ಇದೆ ಬಟ್ಟೆ ನನ್ನ ಮಗಳ ಹತ್ರ, ಬ್ಲ್ಯಾಕ್ ಥರದ್ದೆಲ್ಲ ಎಲ್ಲ ಇದೆ. ಬಟ್ ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ಸೈಜ್ಗಳಿದ್ದು ಎಲ್ಲ ನನ್ನ ಮಗಳುಗಳಿಗೆ, ಸ್ವಲ್ಪ ನಾರ್ಮಲಾಗೇ ಇತ್ತು. ನಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಬೇಕು ಅಂದ್ಬಿಟ್ಟು ಸರ್ಚ್ ಮಾಡ್ತಾ ಇದ್ವಿ. ಈ ಕಡೆ ಬ್ಯಾಗ್ಗಳು ತುಂಬ ಇಷ್ಟ ಆಯಿತು, ಒಂದು ಬ್ಯಾಗ್ ತಗೋಣ ಅಂತ ನೋಡಿದೆ. ಸೊ ನಮ್ಮ ಮನೆಯವ್ರು ಇವಾಗ ಬೇಡ ಬಾ ತಗೊಳುವಂತೆ, ಫಸ್ಟ್ ಅವಳಿಗೆ ಬಟ್ಟೆ ಸರ್ಚ್ ಮಾಡೋಣ, ಇನ್ನೂ ಎಲ್ಲೆಲ್ಲಿ ಹುಡುಕ್ಬೇಕು ಅವಳಿಗೆ ಅಂತ ಅಂದರು. ಆಮೇಲೆ ಅದು ಮುಗಿಸ್ಕೊಂಡು ಮತ್ತೀಗ ಇಲ್ಲಿಗೆ ಬಂದ್ವಿ, ಜುಡಿಯೋಗೆ ಬಂದ್ವಿ. ಜುಡಿಯೋ ಅಲ್ಲಿ ಇಷ್ಟ ಆಗಲಿಲ್ಲ, ಬಟ್ ಇನ್ನೂ ಸ್ವಲ್ಪ ಬೆಟರ್ ಬೇಕಿತ್ತು ಅಂತ ಅನ್ನಿಸ್ತು. ಜುಡಿಯೋ ಒಂದ್ಸಲ ಸರ್ಚ್ ಮಾಡೋಣ ಅಂತ ಬಂದ್ವಿ. ಜುಡಿಯೋದಲ್ಲಿ ಮಾತ್ರ ತುಂಬ ಇಷ್ಟ ಆಯಿತು. ನೀವು ಯಾರ್ಯಾರು ಶಾಪ್ ಮಾಡ್ತೀರಾ ಗೊತ್ತಿಲ್ಲ ಜುಡಿಯೋದಲ್ಲಿ. ನೋಡಿ, ಟಾಪು, ಬೇರೆ ಟೀ ಶರ್ಟ್, ಜೀನ್ಸು ನಮಗೆ ಇಷ್ಟ ಆಯಿತು. ಎಸ್ಪೆಷಲಿ ಅಲ್ಲೇ ಹಾಕ್ಬಿಟ್ಟು ನೋಡಿದೆ, ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಮಕ್ಳುಗಳಿಗೂ ತುಂಬ ಚೆನ್ನಾಗಿದೆ, ನಮಗೂ ತುಂಬ ಕಲೆಕ್ಷನ್ ಇದೆ. ಶೂಸು ಪ್ರತಿಯೊಂದು ಸಿಗುತ್ತೆ ಜುಡಿಯೋದಲ್ಲಿ. ಓಕೆ, ಪರವಾಗಿಲ್ಲ, ತುಂಬ ನನಗಂತೂ ಕಲೆಕ್ಷನ್ ತುಂಬ ಇಷ್ಟ ಆಯಿತು. ಮೇಕಪ್ ಐಟಮ್ಸು ಸಿಗುತ್ತೆ, ಶೂಸು ಪ್ರತಿಯೊಂದು, ಹುಡುಗರಿಂದ ಹಿಡಿದು ಹುಡುಗಿರೋರ್ಗೂ ಎಲ್ಲ ಸಿಗುತ್ತೆ ಜುಡಿಯೋದಲ್ಲಿ. ಆ ಜುಡಿಯೋ ಸರ್ಚ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬರಬೇಕಾದ್ರೆ ಹೆಂಗೆ ಬನಶಂಕರಿಗೆ ಬರ್ತಾ ಇದ್ವಿ. ಅಲ್ಲಿ ಬನಶಂಕರಿಗೆ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂತ ನೋಡಿ. ಸಂಡೇ ಇದು ಲಾಗು ನೋಡಿ. ಇವತ್ತೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು. ನೋಡ್ದಾ ಮಾಮಿನ? ಒಂದು ಮೀಡಿಯಮ್ ಆಗಿರ್ಬೇಕು, ಫುಲ್ ದಪ್ಪ ಇದ್ರೂ ಟೇಸ್ಟ್ ಇರಲ್ಲ. ನೋಡಿ ಯಾವ ಚೆನ್ನಾಗೈತೆ. ಹಾಂ, ಚೆನ್ನಾಯ್ತು ಅದು. ನೋಡುವ, ಚೆನ್ನಾಯ್ತಾ? ಇದೆಲ್ಲ ಸಣ್ಣ ಐತೆ, ಗೆಣ್ಣು ಒಂಚೂರು ದೊಡ್ಡ ಇರೋ ತಗ.
ಅವಳು ಮುಟ್ಟು ನೋಡ್ತಾಳಂತೆ. ಕೊಡಪ್ಪ, ಚೆನ್ನಾಯ್ತು ಬಿಡುವ. ಕಟ್ ಮಾಡಿಸ್ಕೊಳಣ ಬಿಡು. ಸರಿ ಬಾರ ಐತೆ ಬಿಡು ಮನೆ. ಕಬ್ಬು 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 ಏ ಕಬ್ಬು. ಕಬ್ಬು ಆಂಟಿ ಯಾವ ಊರು? ಯಾವ ಊರು? ಪರವಾಗಿಲ್ಲ ವ್ಯಾಪಾರ? ಯಾವಾಗಲೂ ಇಲ್ಲೇ ಇರ್ತೀರಾ? ಹಾಂ ಹಾಂ ಹಾಂ. ಹ್ಞೂ ಮತ್ತೆ ಹಾಕಲ್ಲ. ಒಬ್ರು ಜಾಸ್ತಿ ಆಗುತ್ತೆ, ಒಬ್ರಿಗೆ ಕಮ್ಮಿ ಆಗುತ್ತೆ ಕೊಡಬೇಕು. ಓಕೆ ಫ್ರೆಂಡ್ಸ್, ನೋಡಿ ಅಕ್ವೇರಿಯಂ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಹಾಸ್ಪಿಟ್ಲಲ್ಲಿ ಇಟ್ಟಿರೋದು. ನಮ್ಮ ಭಾವನ ಅಡ್ಮಿಟ್ ಮಾಡಿದ್ರು, ಸೊ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಅಲ್ಲಿ ತುಂಬ ಇಷ್ಟ ಆಯ್ತು. ಅಕ್ವೇರಿಯಂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಫಿಶ್. ನೋಡಿ ಹಾಸ್ಪಿಟ್ಲುಗಳಲ್ಲೂ ಅಕ್ವೇರಿಯಂ ಇದೆ. ಅದ್ರ ಹೆಸ್ರೇನು? ಅದ್ರ ಹೆಸ್ರೇನು? ಹಾಂ ಏನೋ ಹೇಳ್ತಾಳೆ. ಏನು ಹೇಳ್ಕೊಟ್ಟಪ್ಪ? ಹೇಳು. ಪೈನಾಪಲನ್ನು. ಪೈನಾಪಲ್ ನನಗೆ, ನಿನಗೆ ಕೊಡಲ್ಲ. ನಿನಗೆ ಕೊಡಲ್ಲ ಪೈನಾಪಲ್ಲು, ನನಗೆ ಬೇಕು. ನಿಂಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೆ ಹಂಗೆ ಮಾಡು. ಇಲ್ಲ ಹಂಗಂಗೆ ಉದ್ದುದ್ದು ಕಟ್ ಮಾಡ್ತೀಯಾ? ಅಲ್ಲ ಕುಡ್ಲಲ್ಲಿ ಕಟ್ ಮಾಡ್ತೀಯಾ? ಚಾಕಲ್ಲೇ ಕಟ್ ಮಾಡ್ತೀಯಾ? ಕುಡ್ಲ ಕಟ್ ಮಾಡಿಕೊಡ್ಲಾ? ಅದದ್ದ ಅಣ್ಣ ಆಯ್ತಾ? ಸರಿ, ಎಷ್ಟು ಪೀಸ್ ತಿಂತೀಯಾ? ಎಷ್ಟು ಪೀಸ್ ತಿಂತೀಯ ಪೈನಾಪಲ್ಲು? ಒಂದು ಫುಲ್ ನೀನೇ ತಿಂತೀಯಾ? ಪೀಸು, ಒಂದು ಪೀಸು. ಇವಳು ತಿನ್ನೋದು ಡೌಟ್ ಅದನ್ನ. ಓಕೆ ಫ್ರೆಂಡ್ಸ್, ಪೈನಾಪಲ್ ತಿನ್ನೋಣ ಬನ್ನಿ. ಕಬ್ಬು ಕಟ್ ಮಾಡಿಸ್ಕೊಂಡವಳೆ. ಸರಿ, ಕಬ್ಬು ಚೆನ್ನಾಯ್ತಾ? ತೋರಿಸು ಕಬ್ಬು. ಕಬ್ಬು ಹಬ್ಬಕ್ಕಿಂತ ಮುಂಚೆಗ್ಲೇ ಕಬ್ಬು ತಿಂತಿದ್ಯಾ? ಚೆನ್ನಾಯ್ತಾ ಕಬ್ಬು? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಬ್ಬು ನಾವು ತಂದಿರೋದು. ಇಷ್ಟ ಆಯ್ತಾ? ಪಪ್ಪ ಎಲ್ಲೈತೆ? ಗುಡ್ ಮಾರ್ನಿಂಗ್. ನೋಡಿ, ನನ್ನ ಮಗಳಿಗೆ ರಾತ್ರಿ ಪೇಸ್ಟ್ ತೊಗೊಬಂದ್ವಿ. ನೋಡಿ, ಮಕ್ಳುಗಳಿಗೂ ಪೇಸ್ಟ್ ಬಂದಿದೆ. ನಮ್ಮ ಪೇಸ್ಟ್ ಎಲ್ಲ ಅವಕ್ಕೆ ಸ್ವಲ್ಪ ಕೊಟ್ಟರೆ ಸ್ವಲ್ಪ ಖಾರ ಆಗ್ಬಿಡುತ್ತೆ ಫುಲ್ ಬಾಯಿ. ನಾವು ಯೂಸ್ ಮಾಡೋ ಕೋಲ್ಗೇಟೆ ಸ್ವಲ್ಪ ಖಾರ ಆಗುತ್ತೆ. ನೋಡಿ, ಮಕ್ಳುಗಳಿಗೆ ಪೇಸ್ಟ್ ಚೆನ್ನಾಗಿದೆ. ಅದಕ್ಕೆ ಇವಾಗ ಇದರಲ್ಲಿ ಬ್ರಷ್ ಮಾಡಿಸೋಣ. ಹಬ್ಬದ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂತ ಆಲ್ರೆಡಿ ನಡೀತಾ ಇದೆ. ಹಬ್ಬದ ಪ್ರಿಪ್ರೇಷನ್ ಹೇಗೆ ಅಂತ ತೋರಿಸ್ತೀನಿ ನಿಮಗೂ. ನಮ್ಮನೆ ಸಿಂಪಲ್ಲು. ಈ ಸಲ ಏನೋ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿಲ್ಲ. ಹೋದ ಸಲ ಮಗಳಿಗೆ ಎಳ್ಳು ಬೇಯಿಸಿದ್ದೆ, ಈ ಸಲನೂ ಬೇಯಿಸ್ತೀನಿ. ಬಟ್ ಸಿಂಪಲ್. ಎಳ್ಳು ಬೆಲ್ಲ ರೆಡಿ ತೊಗೊಬಂದರೆ ಎಷ್ಟಿಷ್ಟು ದಪ್ಪ ಹಾಕಿದ್ದಾರೆ ಬೆಲ್ಲನ. ಇಷ್ಟಿಷ್ಟು ದಪ್ಪ ಹಾಕಿದ್ದಾರೆ. ಮತ್ತು ಕಡಲೆ ಬೀಜ ಸರಿಯಾಗಿ ಹುರಿದೇ ಇಲ್ಲ. ಸೊ ಇವಾಗ ಕಡಲೆ ಬೀಜ ಎಲ್ಲ ಡಿವೈಡ್ ಮಾಡಿ ಸ್ವಲ್ಪ ಹುರಿದಾಕಿ ಈ ಬೆಲ್ಲ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಒಣಗಿಸ್ಬೇಕು ಫ್ರೆಂಡ್ಸ್. ಇವಾಗ ಇಷ್ಟು ಕೆಲಸ ಇದೆ ಇವತ್ತು. ಇಷ್ಟು ಎಳ್ಳು ಬೆಲ್ಲದಲ್ಲಿ ಇಷ್ಟೇ ಕಡಲೆ ಬೀಜ ಸಿಕ್ಕಿದ್ದು. ಈಗ ಕಡಲೆ ಬೀಜ ಹಾಕಲ್ಲ ನಾನು ಸ್ವಲ್ಪ ಮನೇಲಿದೆ. ಅದನ್ನು ಹುರಿದಾಕ್ಬಿಟ್ಟು ಕೊಬ್ಬರಿ ಕಟ್ ಮಾಡಿದ್ದೀನಿ. ಆ ಕೊಬ್ಬರಿ ಹಾಕಿ ನೋಡಿ, ಬೆಲ್ಲ ಎಲ್ಲ ಫುಲ್ ದಪ್ಪ ಇದೆ. ಬೆಲ್ಲನೇ ವೆಯ್ಟ್ ಬರಲಿ ಅಂದ್ಬಿಟ್ಟು ಇಷ್ಟು ದಪ್ಪ ಬೆಲ್ಲ ಹಾಕೋರಿ. ಈಗ ಈ ಬೆಲ್ಲ ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಫುಲ್ ಮೆತ್ತಗಿದೆ, ಬಿಸಿಲಲ್ಲಿ ಒಣಗಿಸ್ಬೇಕು ಫ್ರೆಂಡ್ಸ್. ಓಕೆ, ಬನ್ನಿ ಇದನ್ನೆಲ್ಲ ರೆಡಿ ಮಾಡೋಣ. ಇವಾಗ ಎನರ್ಜಿ ಡ್ರಿಂಕ್ ಕುಡಿದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡೋಣ. ಎನರ್ಜಿ ಡ್ರಿಂಕ್ ಕುಡಿಯೋಣ ಬನ್ನಿ. ಎಳ್ಳಲ್ಲಿ ಅರ್ಧ kg ಪ್ಯಾಕೆಟಲ್ಲಿ ಬರೀ ಕಡಲೆನೇ ಇದ್ದಾವೆ, ಬೆಲ್ಲ ಅಷ್ಟೈತೆ, ಕಡಲೆ ಬೀಜ ಇಷ್ಟೈತೆ, ಬರೀ ಜೀರಿಗೆ ಪೇಪಿ ಸುಣ್ಣದ ಕಲೆ ತುಂಬವ್ರೆ. ನೋಡಿ ಫ್ರೆಂಡ್ಸ್, ಯಾವ ಥರ ಮೋಸ ಹೋಯ್ತೀವಿ ಅಂದರೆ ಇಷ್ಟಕ್ಕೆ ನೋಡಿ. ಬರೀ ಇದರಲ್ಲೂ ಬರೀ ಕಡಲೆನೇ ಇದ್ದಾವೆ ಜಾಸ್ತಿ. ಅದ್ರಲ್ಲಿ ಕೊಬ್ಬರಿನೂ ಜಾಸ್ತಿ ಇಲ್ಲ. ಏನು ಜಾಸ್ತಿ ಇದ್ದಾವೆ ಅಂದರೆ ಬೆಲ್ಲ, ಯಾವುದು ಕಡಿಮೆ ರೇಟಿಗೆ ಸಿಗುತ್ತೆ ಬೆಲ್ಲ ಮತ್ತು ಜೀರಿಗೆ ಪೇಪಿ ಇಷ್ಟೊಂದು ಹಾಕಿದ್ದಾರೆ ಫ್ರೆಂಡ್ಸ್ ಅರ್ಧ kg ಎಳ್ಳಿಗೆ. ಇಲ್ಲಿ ಎಳ್ಳಂತೂ ಒಂದು 50 ಗ್ರಾಮು ಇಲ್ಲ ಎಳ್ಳು. ಇದು ಅಷ್ಟೇ. ಇನ್ನು ಕೊಬ್ಬರಿನೂ ಅಷ್ಟೇ, ಒಂದು 100 ಗ್ರಾಮ್ ಕೊಬ್ಬರಿ ಇರ್ಬೋದು ಅಷ್ಟೇ. ಬರೀ ಕಡಲೆ ಹಾಕಿದ್ದಾರೆ ನೋಡಿ. ಇವಾಗ ಬೆಲ್ಲ ಕಟ್ ಮಾಡಬೇಕು. ಈ ಕಡಲೆ ಬೀಜ ಹಾಕಲ್ಲ, ಬೇರೆ ಕಡಲೆ ಬೀಜ ಹುರಿದಾಕ್ತೀನಿ. ಅದು ನೋಡಿ ಎಷ್ಟೊಂದು ತೆಗ್ದಿದ್ದೀನಿ ನೋಡಿ. ಜೀರಿಗೆ ಪೇಪಿ, ಸುಣ್ಣದ ಕಲ್ಲು ಅವೆಲ್ಲ ಇಷ್ಟೊಂದು ಹಾಕಿ ತಿನ್ನೋಕ್ಕಾಗತ್ತಾ ಫ್ರೆಂಡ್ಸ್? ನಾನು ಮಾಡಿರೋ ತಪ್ಪನೆ ನೀವು ಮಾಡಬೇಡಿ ಫ್ರೆಂಡ್ಸ್. ನೋಡಿ, ನಾನು ಮಾಡಿರೋ ತಪ್ಪನೆ ನೀವು ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಮಾಡ್ಕೊಂಡು ತಿನ್ನಿ. ವರ್ಷ ಮನೇಲೇ ಮಾಡ್ತಿದ್ದೆ. ಈ ವರ್ಷ ಬಟ್ ಸ್ವಲ್ಪ ಆಗಲಿಲ್ಲ. ಸೊ ಹಂಗಾಗಿ
ರೆಡಿ ತಗೊಬರೋಣ ಅಂದ್ಬಿಟ್ಟು ರೆಡಿ ತಗೊಬಂದೆ ಫ್ರೆಂಡ್ಸ್. ಇದ್ರಲ್ಲಿ ನೋಡಿದ್ರೆ ಈ ಥರ ಮೋಸ ಮಾಡ್ತಾರೆ. ಯಪ್ಪ, ಜೀರಿಗೆ ಪೇಪಿಯ ಸುಣ್ಣದ ಕಲವು ತಿನ್ನೋಕ್ಕಾಗುತ್ತಾ? ಕಡಲೆ ಬೀಜ ಅಂತೂ ಹುರ್ದೇ ಇಲ್ಲ, ಆ ಬೆಲ್ಲ ಅಷ್ಟೊಂದು ಹಾಕೋದು, ಬರೀ ಕಡಲೆನೇ ಇದ್ದಾವೆ. ಇನ್ನು ಇದನ್ನ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅವತ್ತು ಒಣಗಿಸಿಟ್ಟಿದ್ದೀನಿ. ಇವೆಲ್ಲ ಮಿಕ್ಸ್ ಮಾಡಿ ಎಲ್ಲ ಹುರಿದಾಕ್ಬಿಟ್ಟು ಒಣಗಿಸ್ಬಿಟ್ಟು ಇಡ್ತೀನಿ ಫ್ರೆಂಡ್ಸ್. ನೀವು ಮಾಡೋದಾದ್ರೆ ಮನೇಲಿ ಮಾಡಿ ಫ್ರೆಂಡ್ಸ್. ಈ ಥರ ಎಲ್ಲ ಈಸಿಯಾಗಿ ಸಿಗ್ತವೆ ಅಂತ ಹೋಗ್ತಾರಕ್ಕೆ ಹೋದ್ರೆ ಇದೇ ಥರ ಹಣೆ ಬರೀ. ಇವಾಗ ನೋಡಿ ತಂದು ನಾನು ಡಿವೈಡ್ ಮಾಡಿ ಇದನ್ನು ಮಾಡೋದು ತಪ್ಪಿಲ್ಲ. ಈ ಸುಣ್ಣದ ಕಲ್ಲೆಲ್ಲ ಅಷ್ಟೊಂದು ಏನು ಮಾಡೋಕ್ಕೆ, ಜೀರಿಗೆ ಪೇಪಿ ಎಲ್ಲ ತಿನ್ನೋಕ್ಕಾಗಲ್ಲ ಇದ್ರೆ. ಸೊ ಅದನ್ನೆಲ್ಲ ತೆಗ್ದಾಕ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಮತ್ತೆ ಮಾಡಬೇಕು ಎಳ್ಳು ಬೆಲ್ಲನ. ಓಕೆ ಫ್ರೆಂಡ್ಸ್, ಮಾಡ್ತೀನಿ. ಇವಾಗ ದೋಸೆ ಬೇಕು, ನನ್ನ ಮಗಳಿಗೆ ದೋಸೆ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡ್ಬೇಕು ಇವಾಗ. ಸರಿ, ಆಟಾಡ್ತಾ ತಿನ್ನಬೇಕು ಬೇಗ ದೋಸೆನ. ತಿಂದಾಯ್ತಾ? ಬಾಯಲ್ಲಿ ಖಾಲಿನಾ? ಹೇಳು, ಖಾಲಿ ಆಯ್ತಾ? ಕೊಡ್ಲಾ? ಬೇಗ ನುಂಗು. ಏನಮ್ಮ? ಅದು ತಿಂದಾಯ್ತೆ, ನೀನು ತಿನ್ನು ಫಸ್ಟು. ಪಾತ್ರೆ ಎಲ್ಲ ತೆಗೆದು ವಾಶ್ ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಹಬ್ಬಕ್ಕೆ ಫುಲ್ ಇದೆಲ್ಲ ನೋಡಿ ಎಷ್ಟು ಪಾತ್ರೆಗಳಿದೆ ನೋಡಿ. ಅಡುಗೆ ಮನೆ ನೋಡೋಂಗಿಲ್ಲ, ಫುಲ್ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಬರೀ ಕ್ಲೀನ್ ಮಾಡೋದೇ ಆಗೋಯ್ತು ಫ್ರೆಂಡ್ಸ್. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಓಕೆ, ಅದನ್ನೆಲ್ಲ ಕ್ಲೀನ್ ಮಾಡೋದನ್ನ ಸಿಗ್ತೀನಿ. ಇನ್ನೂ ಎಳ್ಳು ಬೆಲ್ಲ ಮಿಕ್ಸ್ ಮಾಡಬೇಕು, ತೋರಿಸಿದ್ನಲ್ಲ, ಅದನ್ನೆಲ್ಲ ರೆಡಿ ಮಾಡಬೇಕು. ಇವಾಗ ಕ್ಲೀನ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಂದು ಸ್ಟಿಕ್ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಿ. ಓಕೆ, ನೀಟಾಗಿ ಜೋಡಿಸಿದ್ದೀನಿ ನೋಡಿ ಎಲ್ಲ ಫುಲ್ಲು. ಹಾಂ, ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಮನೆಯೆಲ್ಲ ಕ್ಲೀನ್ ಆಯಿತು. ಹಬ್ಬಕ್ಕೆಂತೂ ಫುಲ್ ಎಲ್ಲ ರೆಡಿ ಆಯಿತು, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಹೋಗಿ ಸ್ನಾನ ಮಾಡ್ಕೊಬರ್ಬೇಕು. ಸುಸ್ತಾಗೋಯ್ತು, ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಾನೆ ಇದ್ದೆ. ಏನಪ್ಪ, ಇವಾಗ ಇನ್ನೂ ಅವರೆಕಾಯಿ ತಂದಿಲ್ಲ, ಅವರೆಕಾಯಿ ತಗೊಬಂದು ಸುರಿದು ನೆನೆ ಹಾಕಬೇಕು. ನಾಳೆ ಕಡುಬು ಮಾಡಿ ಚಿಲ್ಕೊರೆಕಾಳು ಸಾಂಬಾರು ಮಾಡಬೇಕಲ್ಲ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಆಯಿತು. ಇವಾಗ ಸ್ನಾನ ಮಾಡ್ಕೊಬಂದು ಆಮೇಲೆ ಹೊರಗಡೆ ಹೋಗಬೇಕು ಅವರೆಕಾಯಿ ಎಲ್ಲ ತಗೊಬರೋಕ್ಕೆ. ನೆನ್ನೆನೇ ಹೂವೆಲ್ಲ ತಗೊಬಂದಾಯ್ತು ಫ್ರೆಂಡ್ಸ್. ಅಪ್ಪ, ಟೋಪಿ ಹಾಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ, ಚಳಿ ಆಗ್ತಿದೆ ನೈಟುವೆ. ಇವಾಗ ಎಳ್ಳು ಬೆಲ್ಲ ಇದು ಮಾಡಿದ್ದೀನಲ್ಲ, ರೆಡಿ ಮಾಡಿದ್ನಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಒಣಗಿಸಿ ಎಲ್ಲ ಇದು ಮಾಡಿದೆ. ಇವಾಗ ಕಡಲೆ ಬೀಜ ಹುರಿಬೇಕಾದ್ರೆ ಕಡಲೆ ಬೀಜ ಚೆನ್ನಾಗಿರಲಿಲ್ಲ, ಹುರಿದಿರಲಿಲ್ಲ. ಅದಕ್ಕೆ ಇವಾಗ ಕಡಲೆ ಬೀಜ ಹುರಿಯೋಣ ಅಂದ್ಬಿಟ್ಟು ಕಡಲೆ ಬೀಜ ಹಾಕ್ತಾಯಿದ್ದೆ. ನನ್ನ ಮಗಳು ಒಂದೊಂದು ಹಾಕ್ತವಳೆ. ಎಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಸಾಕು 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 ಕಣಪ್ಪ. ಫ್ರೆಂಡ್ಸ್, ಕಡಲೆ ಬೀಜ ಹುರಿತವಳೆ ನನ್ನ ಮಗಳು. ನಾನು ಹುರಿತೀನಿ ಅಮ್ಮ ಅಂತ. ಆಮೇಲೆ ಇವಾಗ ಕಡುಬಿಗೆ ರೆಡಿ ಮಾಡಿಡಬೇಕು. ಇದೆಲ್ಲ ಸರಿ ಎಲ್ಲ ಹೊಡೆದು ನಾಳೆ ಹೊಡಿಬೇಕಾ ಇವಾಗ ಹೊಡಿಬೇಕು ಗೊತ್ತಾಗ್ತಿಲ್ಲ. ಎಲ್ಲ ರೆಡಿ ಮಾಡಿಟ್ಬಿಟ್ಟು ಈಸಿ ಆಗ್ಬಿಡುತ್ತೆ. ಇವಾಗ ಇನ್ನೂ ತೊಗರಿಕಾಳು ಸುಲಿಬೇಕಲ್ಲ, ಅವರೆಕಾಯಿ ಸುಲಿಬೇಕು. ಅವರೆಕಾಯಿ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅತ್ತೆ. ಊರಿಗೆ ಹೋಗಿದ್ರು, ಊರಲ್ಲಿ ಕಿತ್ಕೊಂಡ್ಬಂದಿದ್ದಾರೆ. ಹೊಲದಲ್ಲಿತ್ತು, ನಮ್ಮ ಹೊಲದಲ್ಲೇ. ಸೊ ಹಂಗಾಗಿ ಊರಿಂದ ಕಿತ್ಕೊಂಡ್ಬಂದಿದ್ದಾರೆ. ಇವಾಗ ಅವರೆಕಾಯಿ ಸುಲಿದು ನೆನೆ ಹಾಕಬೇಕು. ಯಾಕೆಂದರೆ ನಾಳೆ ಚಿಲ್ಕಿಸ್ಬೇಕಲ್ಲ. ಅವರೆಕಾಳು ಸಾಂಬಾರು ಮಾಡಿ ಕಡುಬು ಮಾಡಿ ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದನ್ನೆಲ್ಲ ರೆಡಿ ಮಾಡಿಬಿಟ್ರೆ ನಾಳೆ ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಉದ್ದಾದ್ಮೇಲೆ ಸಿಗ್ತೀನಿ. ಉಡ್ಬಿಟ್ಟು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಕೊಬ್ಬರಿಗೆಲ್ಲ ಮಿಕ್ಸ್ ಮಾಡೋಕ್ಕೆ. ನನ್ನ ಮಗಳು ಮಾಡ್ತಾವಳೆ, ಹೆಲ್ಪ್ ಮಾಡ್ತಾವಳೆ. ಕಾಯಿ ಸುಲಿತಾ ಇದ್ದೀವಿ. ನನ್ನ ಮಗಳು ನನಗೆ ಸುಲ್ಕೊಡ್ತಿದ್ದಾಳೆ, ಹೆಲ್ಪ್ ಮಾಡ್ತಿದ್ದಾಳೆ. ಅವರೆಕಾಯಿ ಸುಲಿದ್ಬಿಟ್ಟು ನೆನೆ ಹಾಕಿದೆ. ನಾಳೆ ಚಿಲ್ಕಿಸ್ಕೊಂಡು ಸಾಂಬಾರು ಮಾಡೋಕ್ಕೆ ಕಾಳು ಸುಲಿದು ನೆನೆ ಹಾಕಿದ್ದೀನಿ. ಕಡುಬಿಗೆ ಅಕ್ಕಿ ಹೊಡೆದಿಟ್ಟಿದ್ದೀನಿ. ಎಳ್ಳು ಬೆಲ್ಲ ರೆಡಿಯಾಗಿದೆ. ಎಲ್ಲ ನಾಳೆಗೆ ಇವಾಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ.